ಇನ್ನು ಮತ್ತೊಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಬಿಜೆಪಿ ಜೆಡಿಎಸ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೇ ವಿಜಯೇಂದ್ರ ಅಶೋಕ, ಸಿಎಂ ರಾಜೀನಾಮೆ ಬೇಕಾ ಅಂತ ಏಕವಚನದಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಜೊತೆ ಈ ಕಲ್ಲು ಬಂಡೆ ಇದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಬಂಡೆಯ ಜೊತೆ 136 ಶಾಸಕರು, ರಾಜ್ಯದ ಮತದಾರರು ಇದ್ದಾರೆ. ಕಾಂಗ್ರೆಸ್ ಬಿಜೆಪಿಯವರ ಕೈಯಲ್ಲಿ ಏನೂ ಮಾಡೋದಿಕ್ಕಾಗಲ್ಲ. ಬಿಜೆಪಿ ಜೆಡಿಎಸ್ ನಾಯಕರಿಗೆ ಡಿಕೆ ಶಿವಕುಮಾರ್ ಅವರು ಇವತ್ತಿನ ಈ ಸಮಾವೇಶದಲ್ಲಿ ನೇರವಾಗಿ ಸವಾಲನ್ನು ಹಾಕಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆಗೆ ಈ ಕಲ್ಲು ಬಂಡೆ ಇದೆ ಅನ್ನುವಂಥ ಮಾತನ್ನ ಡಿಕೆ ಶಿವಕುಮಾರ್ ಅವರು ಈ ಸಮಾವೇಶದ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದರ ಜೊತೆಗೆ ಈ ಬಂಡೆಯ ಜೊತೆ 136 ಶಾಸಕರಿದ್ದಾರೆ, ರಾಜ್ಯದ ಮತದಾರರು ಇದ್ದಾರೆ. ಕಾಂಗ್ರೆಸ್ ಬಿಜೆಪಿಯವರ ಕೈಯಲ್ಲಿ, ಜೆಡಿಎಸ್ ಬಿಜೆಪಿಯವರ ಕೈಯಲ್ಲಿ ಏನೂ ಕೂಡ ಮಾಡೋದಿಕ್ಕಾಗಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರಿಗೆ ಡಿಕೆ ಶಿವಕುಮಾರ್ ಅವರು ಸವಾಲನ್ನು ಹಾಕಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗೆ ಈ ಕಲ್ಲು ಬಂಡೆ ಇದೆ ಅನ್ನುವಂಥ ಮಾತನ್ನ ಡಿಕೆ ಶಿವಕುಮಾರ್ ಅವರು ಈ ಒಂದು ಸಮಾವೇಶದ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು. ಕಲ್ಲು ಪ್ರಕೃತಿ, ಕಡದರ ಆಕೃತಿ, ಪೋಷಿಸಿದ ಸಂಸ್ಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಬಂಡೆ ಜೊತೆ 136 ಜನ ಶಾಸಕರಿದ್ದಾರೆ. 1,80,00,000 ಜನ ಮತದಾರರು ಏನು ಮತವನ್ನು ಕೊಟ್ಟಿದ್ದಾರೆ. ಆ ಮತದಾರರು ಸಿದ್ದರಾಮಯ್ಯನ ಜೊತೆ ಇದೆ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಆದ್ರಿಂದ ನಿನ್ ಕೈ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇತಿಹಾಸ ಗೊತ್ತಿದ್ಯಾ ಮಿಸ್ಟರ್ ಅಶೋಕ, ಮಿಸ್ಟರ್ ವಿಜಯೇಂದ್ರ? ನೀವು 170, 180 ಜನ ಶಾಸಕರುಗಳನ್ನ ಹಿಂದೆ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿ ಅನೇಕ ಸರ್ಕಾರಗಳನ್ನ ತೆಗೆದುಹಾಕಿದ್ರಿ. ಕುಮಾರಸ್ವಾಮಿ ನಿನ್ನ ಮುಖಂಡತ್ವದಲ್ಲಿ 19 ಸೀಟ್ ಮಾತ್ರ ಗೆಲ್ತು. ಈ ಡಿಕೆ ಶಿವಕುಮಾರ್ ಮುಖಂಡತ್ವದಲ್ಲಿ ಅಧ್ಯಕ್ಷತೆಯಲ್ಲಿ 136 ಸೀಟ್ ಗೆದ್ದಿದೆ. ಈ ಬ್ರಿಟಿಷ್ ಅವರು 200 ವರ್ಷ ಆಳಿದ್ರು ಕೂಡ ಈ ಕಾಂಗ್ರೆಸ್ ತೆಗೆದಾಕಕ್ಕಾಗ್ಲಿಲ್ಲ. ನಿಂದ 19 ಸೀಟು. ಈ ಬಡ ಜನತೆಯ ಶಕ್ತಿ, ಈ ಕಾಂಗ್ರೆಸ್ ಶಕ್ತಿ, ಇದನ್ನ ನಿನ್ನ ಕೈಲಿ ಇನ್ನ 2 ಜನ್ಮ ತಾಳಿದ್ರು ಕೂಡ ನೀನು ಬಿಜೆಪಿಯವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ನ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹತ್ತು ತಿಂಗಳಲ್ಲಿ ಈ ಸರ್ಕಾರ ತೆಗೆಯೋದಾಗಿ ಹೇಳ್ತಾ ಇದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ನಿಮಗೆ ಒಂದು ಸಂದೇಶವನ್ನ ಕೊಡ್ತೀವಿ. ಮಿಸ್ಟರ್ ಅಶೋಕ್, ವಿಜೇಂದ್ರಗೆ ಸಂದೇಶವನ್ನ ಕೊಡ್ತೀವಿ. ನನ್ನ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ 136 ಸ್ಥಾನಗಳಲ್ಲಿ ಗೆದ್ದಿದೆ. ಜೆಡಿಎಸ್ನ 19 ಸೀಟುಗಳು ಕಾಂಗ್ರೆಸ್ನ ಸರ್ಕಾರವನ್ನ ತೆಗೆದು ಹಾಕೋದಿಕ್ಕಾಗಲ್ಲ. ಇನ್ನು 10 ವರ್ಷ ಈ ಸರ್ಕಾರವನ್ನ ಮುಟ್ಟಕ್ಕಾಗಲ್ಲ ಅಂತ ಡಿಕೆ ಶಿವಕುಮಾರ್ ಈ ಸಮಾವೇಶದಲ್ಲಿ ನೇರ ಸವಾಲನ್ನ ಹಾಕಿದ್ದಾರೆ. 10 ತಿಂಗಳಲ್ಲಿ ಈ ಸರ್ಕಾರವನ್ನ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ನಿಮಗೆ ಒಂದು ಸಂದೇಶವನ್ನ ಕೊಡ್ತೀವಿ. ನನ್ನ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ 136 ಸ್ಥಾನಗಳಲ್ಲಿ ಗೆದ್ದಿದೆ. ಜೆಡಿಎಸ್ನ 19 ಸೀಟ್ಗಳು ಕಾಂಗ್ರೆಸ್ ಸರ್ಕಾರವನ್ನ ತೆಗೆದು ಹಾಕೋದಿಕ್ಕೆ ಆಗಲ್ಲ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಅವರಿಗೆ ಡಿಕೆ ಶಿವಕುಮಾರ್ ಅವರು ಸವಾಲನ್ನ ಹಾಕಿದ್ದಾರೆ. 10 ವರ್ಷ ಅಲ್ಲ, 10 ತಿಂಗಳಲ್ಲ, ಇನ್ನು 10 ವರ್ಷ ಆದ್ರೂ ಕೂಡ ಈ ಸರ್ಕಾರನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. 10 ವರ್ಷ ಆದ್ರೂ ಸಾಧ್ಯ ಇಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಬೇಕು. 10 ವರ್ಷ ಅಲ್ಲ, 10 ತಿಂಗಳಲ್ಲ, ಇನ್ನು 10 ವರ್ಷ ಆದ್ರೂ ಕೂಡ ಈ ಸರ್ಕಾರನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. 10 ವರ್ಷ ಆದ್ರೂ ಸಾಧ್ಯ ಇಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಬೇಕು. 10 ವರ್ಷ ಅಲ್ಲ, 10 ತಿಂಗಳಲ್ಲ, ಇನ್ನು 10 ವರ್ಷ ಆದ್ರೂ ಕೂಡ ಈ ಸರ್ಕಾರನ ಮುಟ್ಲಿಕ್ಕೆ ಸಾಧ್ಯ. ಇನ್ನು ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ತಿಳಿಸುವ ಕೆಲಸ ವಿರೋಧ ಪಕ್ಷದ ಹಕ್ಕು, ಆದರೆ ಸರ್ಕಾರ ಬೀದಿಗಿಳಿದು ಕಳ್ಳ ಅಲ್ಲ ಅಂತ ಸಾರ್ತಾ ಇದೆ ಅಂತ ಹೇಳಿದ್ದಾರೆ. ನಮ್ಮದು ಹೋರಾಟ, ಕಾಂಗ್ರೆಸ್ನವರದು ಹಾರಾಟ ಅಂತ ಆರ್ ಅಶೋಕ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮದು ಹೋರಾಟ, ಕಾಂಗ್ರೆಸ್ನವರದು ಹಾರಾಟ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಭ್ರಷ್ಟಾಚಾರದ ವಿಚಾರವನ್ನ
ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡುವಂಥದ್ದು ವಿರೋಧ ಪಕ್ಷದ ಹಕ್ಕು, ಅದನ್ನು ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಆರ್ ಅಶೋಕ್ ಅವರು ಹೇಳಿದ್ದು. ಆದರೆ ಸರ್ಕಾರ ಬೀದಿಗಿಳಿದು ಕಳ್ಳ ಅಲ್ಲ ಅಂತ ಸಾರ್ತಾ ಇದೆ ಅಂತ ಹೇಳಿದ್ದಾರೆ. ಒಳಗಡೆ ಅವರು ರೂಲಿಂಗ್ ಪಾರ್ಟಿ ಯಾವಾಗೂ ಕೂಡ ಸರ್ಕಾರವನ್ನ ದಾಖಲೆಗಳು ಸಿಗುವಂತದ್ದು ಅವರಿಗೆ ವಿಧಾನಸಭೆ ಒಳಗಡೆ ಅವರು ದಾಖಲೆಗಳನ್ನ ಕೊಟ್ಟು ಸರ್ಕಾರ ಸ್ವಚ್ಛ ಪಾರದರ್ಶಕ ಎಲ್ಲವನ್ನ ವಿಧಾನಸಭೆ ಒಳಗಡೆ ಹೇಳುವಂಥದ್ದು ಅವ್ರದ್ದು ಕರ್ತವ್ಯ. ಆದ್ರೆ ಇಲ್ಲಿ ವಿಪರ್ಯಾಸ ಅಂತ ಹೇಳಿದ್ರೆ ಅರ್ಥ ಆಗದೆ ಇರುವಂತದ್ದು ಕಾಂಗ್ರೆಸ್ ವಿರೋಧ ಪಕ್ಷವಾಗಿ ಬೀದಿಯಲ್ಲಿ ಇಳಿದು ನಾನು ಕಳ್ಳ ಅಲ್ಲ, ನಾನು ನಂಬ್ರಿ ಅಂತ ಹೇಳ್ಕೊಂಡು ಹೊರಟಿರೋದು ನೋಡಿದ್ರೆ ಈ ರಾಜ್ಯದಲ್ಲಿ ಆಡಳಿತ ನಡೆಯುವಂತ ಕಾಂಗ್ರೆಸ್ ಪಾರ್ಟಿ ಆಗ್ಲೇ ಒಂದ್ ರೀತಿ ವಿರೋಧ ಪಕ್ಷಕ್ಕೆ ಕೂತ್ಕೊಳ್ಳುವಂತದ್ಕೆ ಏನ್ ಬೇಕು ತಯಾರಿಯನ್ನ ಮಾಡುವಂತದ್ದು ಹೊರಟಿದೆ. ಈಗ ಪೀಠಿಗೆ ಹಾಕಂತ ಇದೆ, ವಿರೋಧ ಪಕ್ಷವಾಗಿ ಹೆಂಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಪೀಠಿಗೆ ಹಾಕಿ ಹೊರಡ್ತಾ ಇರುವಂತದ್ದು ನೋಡ್ತಾ ಇದ್ದೀರಿ. ವಿರೋಧ ಪಕ್ಷವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀರಿ, ಅವರು ಕಾಂಗ್ರೆಸ್ ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಹಾರಾಟ ಮಾಡ್ತಾ ಇದ್ದಾರೆ. ನಮ್ದು ಹೋರಾಟ ಹೌದು, ಹಾರಾಟ. ಇನ್ನು ಡಿಕೆ ಶಿವಕುಮಾರ್ ಅವರ ವಿರುದ್ಧ ವ್ಯಂಗ್ಯವಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಆರ್ ಅಶೋಕ್ ಅವರು. ಡಿಕೆಶಿ ಯಾವಾಗ ನೋಡಿದ್ರು ಬಿತ್ತೀನಿ ಅಂತಾರೆ, ನಮ್ಮನ್ನ ಎದುರಿಸೋದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನವರು ಹಾದಿ ಬೀದಿಯಲ್ಲಿ ಮಾತನಾಡ್ತಾ ಕುಳಿತಿದ್ದಾರೆ. ನಾವು ಪಾದಯಾತ್ರೆಯನ್ನ ಮಾಡಿ ಜನರಿಗೆ ಸಂದೇಶವನ್ನ ಕೊಡ್ತಾ ಇದ್ದೀವಿ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮವ್ರು ಇರೋದು 66 ಜನ ಪ್ಲಸ್ JDS ನವರು 19 ಜನ. ಈ DK ಶಿವಕುಮಾರ್ದು ಒಂದು ಕಾಟ, ನಾ ಪ್ರೆಸ್ ಮೀಟ್ ಅಲ್ಲಿ ಬಿಚ್ತೀನಿ ಅದೇ ವರ್ಡ್, ಅದ್ ಬಿಟ್ಟು ಬೇರೆ ವರ್ಡ್ಗೆ ಹೋಗಿಲ್ಲ ಅವರು. ಹಲವಾರು ಮಾಧ್ಯಮದಲ್ಲಿ ನೋಡಿದೆ, ಕಾಮೆಂಟ್ ಕೂಡ ಮಾಡಿದ್ದಾರೆ ರಿಪೋರ್ಟರ್ಗಳು. ಅಲ್ಲೇ ಬಿಚ್ಚಬೋದಾಯ್ತಲ್ಲ, ವಿಧಾನಸಭೆಯಲ್ಲಿ ಏನೇನ್ ಬೇಕೋ ಬಿಚ್ಚಬೋದಾಯ್ತಲ್ಲ. ನಿಮ್ಮವ್ರು 136 ಜನ MLA ಇದ್ದಾರೆ, ಮಂತ್ರಿಗಳಿದ್ದಾರೆ, 33 ಜನ ಮಂತ್ರಿಗಳು ಇದ್ದಾರೆ, ದೊಡ್ಡ ನಾಯಕರು, ಅತಿರಥ ಮಹಾರಥರೆಲ್ಲ ಎದುರುಗಡೆ ಇದ್ದಾರೆ. ನಮ್ಮವ್ರು ಇರೋದು 66 ಜನ ಪ್ಲಸ್ JDS ನವರು 19 ಜನ. ಅದರಲ್ಲೂ ಇನ್ನು ಸಿದ್ದರಾಮಯ್ಯ ವಿರುದ್ಧ ಕೂಡ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ ಆರ್ ಅಶೋಕ್ ಅವರು. ಸಿದ್ದರಾಮಯ್ಯ ತೆರೆದ ಪುಸ್ತಕ ಅಂತಾರೆ, ಯಾಕಪ್ಪ ಮುಚ್ಚಿಟ್ಟೆ ಅಂತ ಪ್ರಶ್ನಿಸಿದ್ದಾರೆ. ಮುಚ್ಚಿಟ್ಟ ಪುಸ್ತಕ ತೆರೆಯೋಕೆ 10 ವರ್ಷ ಬೇಕಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.